नमः शिवाय आपच्चेदाय नमः शिवाय आमय भेदाय नमः शिवाय आर्तसुगन्धो नमः शिवाय उज्ज्वलगात्रा नमः नक्षमन्ते विमतयस्तमुपासे श्रियःपतिं मयि स्थितो मदन्येषु स्वतन्त्रो व्याप्तवान् हरिः स विष्णुः च स्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनो वाक्कायवृत्तयः ममैताः इति कर्तारम् उद्देश्यं च हरिं स्मरेत् योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् ओष्ठापिधाना नकुली दन्तैः परिवृता कविः सर्वस्यै वाच ईशानः चारुमां यत वागये अशेषवाक्याढ्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भव प्रसन्ना वदने च मे श्रीः धर्म विज्ञान वैराग्य परमेश्वर्यशालिनः आनन्दतीर्थ भगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये शुकेन शान्त्यादिषु वाङ्मयेषु व्यासेन दैव्यो बुद्धिरोपमेयं नमोऽयुक्तिः मनसाधिपत्यां रघुत्तवाक्यं स्वगुरुं नमामि दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमो अत्यन्तदयालवे नैवेद्यगद्विषं रामे वीक्ष्य तद्भुक्तिभागुरुः यो दर्शयत् रविं रात्रौ सत्यबोधोऽस्तु मे मुदे आसीतो रातुषाराग्नेः यो दिशो जितवान् मुहुः तं वन्दे महामहिमसद्गुरुं यैरहं शुकवत् सम्यक् शिक्षितोऽस्मि कृपानिधिः तान् वन्दे श्रीजयाचार्यान् धेनुकाचार्यसेवकान् श्रीगुरुभ्यो नमः हरिः ओम् हरिः ओम् हरिः ओम् ಶ್ರೀಮದಾಚಾರ್ಯರು ತಮ್ಮ ಸಾರ್ಥಕವಾದ ಮನುಷ್ಯ ರೂಪವನ್ನು ಕೊನೆಗೊಳಿಸಿದಂತಹ ಪರ್ವಕಾಲ ಮಧ್ವನವಮಿ. ಶ್ರೀಮದಾಚಾರ್ಯರ ಸಿದ್ಧಾಂತ, ಶ್ರೀಮದಾಚಾರ್ಯರು ನಮಗೆ ಮಾಡಿದಂತಹ ಉಪಕಾರ, ಯಾಕೆ ಅವರನ್ನು ನಾವು ಇಷ್ಟು ಕೊಂಡಾಡುತ್ತೇವೆ ನೋಡ್ತಾ ಹೋದರೆ ಅವರ ಜೀವನ, ಅವರ ಪವಾಡಗಳು ಒಂದು ಮಟ್ಟಕ್ಕೆ ಜನಸಾಮಾನ್ಯರಿಗೆ ತೆಗೆದುಕೊಂಡು ಹೋದರೆ ಅವರ ಸ್ವರೂಪ, ಅವರು ನಮಗಾಗಿ ಮಾಡಿಕೊಟ್ಟಂತಹ ದಾರಿ, ಜಗತ್ತಿನಲ್ಲಿ ಬದುಕಬೇಕು ಎಂಬ ಜೀವಿತು ಇಚ್ಛೆ ಆಗಬೇಕೆ, ಆ ಜೀವಿಸಬೇಕು ಎಂಬ ಇಚ್ಛೆಯುಳ್ಳಂತಹ ಯೋಗ್ಯ ಜೀವಿಗಳಿಗೆ
ಉತ್ತಮವಾದ ಮಾರ್ಗ ಬೇಕು, ಸರಿಯಾದ ತತ್ವಜ್ಞಾನ ಬೇಕು. ಆ ಜ್ಞಾನವೇ ಇಲ್ಲದೆ ಬದುಕಿ ಬಿಟ್ಟಿವಿ ಅಂತಂದ್ರೆ ಪ್ರಾಯ ನಮಗೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸಗಳಿವೆ? ಅವು ಸಹ ಬದುಕ್ತವೆ, ನಾವು ಬದುಕ್ತೇವೆ. ಹಾಗಾದರೆ ನಮಗೂ ಮತ್ತು ಪ್ರಾಣಿಗಳು ವ್ಯತ್ಯಾಸ. ಅವು ಪ್ರಾಣಿಗಳು, ನಾವು ಪ್ರಾಣಿಗಳೇ. ಏನು ಪ್ರಾಣಿ ಅಂದ್ರೆ? ಪ್ರಾಣ ಯಾವುದಕ್ಕೆ ಇದೆ ಅವೆಲ್ಲ ಪ್ರಾಣಿಗಳೇ. ಎರಡು ಕಾಲ, ನಾವು ಎರಡು ಕೈ ಎರಡು ಕಾಲುಗಳು, ನಾವು ನಾಲ್ಕು ಕಾಲವಲ್ಲ, ಏನು ವ್ಯತ್ಯಾಸ ಇಲ್ಲ. ಅವಕ್ಕೆ ಕೈ ಕಾಲು ಎರಡೂ ಬೇಕು, ಅಡ್ಡಾಡಲು ಎರಡು ಕಾಲು ಸಾಕು. ಆದ್ದರಿಂದ ನಾವು ಪ್ರಾಣಿಗಳು, ಅವು ಏನು ವ್ಯತ್ಯಾಸ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ? ಶಬ್ದವೇ ಹೇಳುವುದೇ ನಾವು ಪ್ರಾಣಿಗಳಲ್ಲ, ಮನುಷ್ಯರು. ಏನಾದ್ರೆ ಮನುಷ್ಯ ಅಂದ್ರೆ ಮನುಷ್ಯತ್ವ ವಹತಿ ಇತಿ ಮನುಷ್ಯ. ಮಾನವೀಯ ಮೌಲ್ಯಗಳನ್ನ, ಮನುಷ್ಯತ್ವವನ್ನ, ಇನ್ನೊಬ್ಬರನ್ನ ನೋಡಿ ಕನಿಕರ ಪಡುವ, ಇನ್ನೊಬ್ಬರು ತೊಂದರೆಯಲ್ಲಿ ಇರುವಾಗ ಅವರ ಕಷ್ಟಕ್ಕೆ ಸ್ಪಂದಿಸುವ ಮನಸ್ಸು ಯಾರಿಗೆ ಇರುತ್ತದೆ ಅವನು ಮನುಷ್ಯ. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಂತೋಷ ಪಡ್ತಕ್ಕಂತಹ ಮನಸ್ಸು ಯಾರಿಗೆ ಇರುತ್ತದೆ ಅವನು ಮನುಷ್ಯ. ಪ್ರಾಣಿಗಳಲ್ಲಿ ಇದು ಇರೋದು. ಯಾವುದರ ಪ್ರಾಣಿಗೆ ಆಹಾರ ಸಿಕ್ತು ಅನ್ನೋದು ನೋಡಿ ಹೇಗಿರ್ತದೆ, ಏನು ಕಾರ್ಯ ಮಾಡಿರಿ ಅಂತ ಯಾರಾದರೂ ಕೇಳಿದರೆ ಉತ್ತರ ಏನು ಕೊಡ್ತೀರಿ? ಅದು ಒಳಗಿನ ಬಟ್ಟೆ, ಮರ್ಯಾದೆ, ಕೀರ್ತಿ, ಯಶಸ್ಸು. ಇವುಗಳು ಪ್ರಾಣಿಗಳಿಗೆ ಇಲ್ಲ, ಮನುಷ್ಯನಿಗೆ. ಯಾಕೆ? ನಾವು ನಮ್ಮ ಭಾವನೆಗಳನ್ನ ಅಭಿವ್ಯಕ್ತ ಮಾಡುತ್ತೇವೆ. ಇನ್ನೊಬ್ಬರು ನಮ್ಮನ್ನ ನೋಡಿ ನಾವು ಹೇಗಿದ್ದೇವೆ ಎಂಬುದನ್ನ ಹೇಳ್ತಾರೆ ನನ್ನ ಮುಂದೆ. ಹಳೆ ಕಾಲದಾಗ ಇವತ್ತು ಯಾರೋ ಏನೋ ಹೇಳಿದ್ರು, ಅವನ ಬಗ್ಗೆ ಹಂಗಿದ್ದ ಹಿಂಗಿದ್ದ ಹಂಗೆ ಮಾಡಿದ ನಂಬುವಂಥ ಕಾಲ ಇಲ್ಲ. ಪ್ರಾಯ ಯಾವ ಮನೆ ಮುಂದೆ ಕಟ್ಟೆ ಇರಬೇಕು ಸಡ್ಡಿ ಹೊಡಿಲಿಕ್ಕೆ. ಇವತ್ತು ಹಳೆ ಕಾಲದಾಗ ಭಯಂಕರ ಇದ್ದು, ಒಂದು ತಾಸು ಟೈಮ್ ಹೋಗೋದ್ರಿಂದ ಟೈಮ್ ಹೋಗ್ತಾವ. ಅವ್ರ ಮನೆಯಾಗೇನು ಇವ್ರ ಮನೆಯಾಗೇನು ಯಾವೆಲ್ಲ ಕೆಲಸ ಧಾರಾವಾಹಿಗಳು ಮಾಡಿ ಕೊಡ್ತಾವ್ರಿ. ಪಾಪ ಅದಕ್ಕೆ ನಾವು ಬಿಟ್ಟೇವಿ. ಪಾಸ್ ಆಗ್ತದ ಜೀವನದಾಗ, ನೀವು ಪಾಸ್ ಆಗಬೇಕು ಅಂತ ಮಧ್ವಾಚಾರ್ಯರು ನಾವು ಟೈಮು ಪಾಸ್ ಮಾಡ್ತೇವೆ. ದೊಡ್ಡ ಸಮಸ್ಯೆ ಇದಾಗಬಾರ್ದು. ನಾವು ಜೀವನದಲ್ಲಿ ಪಾಸ್ ಆಗಬೇಕು. ನಾವು ಪಾಸ್ ಆಗುವುದನ್ನ ಜೀವನದಲ್ಲಿ ಮುಟ್ಟಿ ಗುರಿಯನ್ನ ಮುಟ್ಟಲಿಕ್ಕೆ, ನಾವು ಪಾಸ್ ಆಗಲಿಕ್ಕೆ ಒಂದು ದಾರಿ ಬೇಕಲ್ಲ. ಆ ದಾರಿಯೇ ಶ್ರೀಮದಾಚಾರ್ಯರ ಸಿದ್ಧಾಂತ ತತ್ವಜ್ಞಾನ. ತತ್ವಜ್ಞಾನ ಇದು ಶ್ರೀಮದಾಚಾರ್ಯ ಸಿದ್ಧಾಂತ. ಏನಂದ್ರೆ ಶಬ್ದ ಚಂದ, ತತ್ವಜ್ಞಾನ. ತತ್ ಅವನು, ಅದು ತ್ವ ನೀನು. ಇವು ಎರಡರ ಬಗ್ಗೆ ತಿಳ್ಕೋಬೇಕು. ಇದೇ ಸರಿಯಾದ ಜ್ಞಾನ. ಇದರಲ್ಲೇ ಏನಾಯ್ತು, ಒಂದು ಅವ ಬ್ಯಾರೆ ನಾನು ಬ್ಯಾರೆ ಅಂತ ಆಯ್ತು. ತತ್ವಜ್ಞಾನ ಶಬ್ದದಲ್ಲಿಯೇ ತತ್ವ ಅಂತ ಒಂದನ್ನು ತಿಳಿದುಕೊಂಡು ಬಂದ್ರಿ. ತ್ವ ನೀನು ಇದಕ್ಕೆ ಆಯ್ತಲ್ಲ. ಯಾವಾಗ ಅದು ನೀನು ಅಂತ ಅಂತಿ ಅಂತಂದ್ರೆ ಅದು ಬೇರೆ, ನೀ ಬೇರೆ. ಅದಕ್ಕೆ ಶ್ರೀಮದಾಚಾರ್ಯ ತತ್ವವಾದ ತತ್ವಜ್ಞಾನ ಅಂತ ನಾವು ಕರಿತೇವೆ. ಅದಕ್ಕೆ ಯಾಕಂದ್ರೆ ಇದಕ್ಕೆ ಜೀವಾತ್ಮ ಪರಮಾತ್ಮ ಎರಡಿದೆ. ಒಂದು ಪರಮಾತ್ಮ ತದ, ಜೀವಾತ್ಮ ತ್ವಂ ನೀನು. ಇವೆರಡರ ಜ್ಞಾನವನ್ನು ಸರಿಯಾಗಿ ಮಾಡಿಕೊಡುವುದೇ ಶ್ರೀಮದಾಚಾರ್ಯ ಸಿದ್ಧಾಂತ. ಇದನ್ನು ಮೊದಲು ತಿಳ್ಕೋಬೇಕು. ಇದಿಲ್ಲದೆ ಜೀವನ ಇಲ್ಲ. ನಾನು ನೀನು ಒಂದೇ ಅಂತ ಹೊರಟು ಬಿಟ್ರೆ ಬಹಳ ಅನರ್ಥ ಇದೆ ಅಂತ ಶ್ರೀಮದಾಚಾರ್ಯರ ಹಿಂದೆ ಬಂದ ಅನೇಕ ಆಚಾರ್ಯರು ಪ್ರಾಯ ಯಾರನ್ನು
ಯಾರನ್ನೂ ನಾವು ಇಲ್ಲಿ ದೂಷಣೆ ಮಾಡ್ತಾ ಇಲ್ಲ. ಕೇವಲ ವೈಚಾರಿಕವಾಗಿ ಜಗಳ ವಿನಃ ವೈಯಕ್ತಿಕವಾದ ಜಗಳ ಯಾರಲ್ಲಿಯೂ ಇಲ್ಲ. ನಾವು ಯಾವಾಗಲೂ ಅಂತಂದ್ರೆ ತ್ರಿಮತಸ್ಥರು ವೈಯಕ್ತಿಕವಾಗಿ ಎಂದು ಕೆಸರಾಟಗಳನ್ನು ಮಾಡಿದವರಲ್ಲ. ನಮ್ಮ ತತ್ವಗಳ ಮೇಲೆ, ಸಿದ್ಧಾಂತಗಳ ಮೇಲೆ, ತತ್ವಗಳು ಅಂದರೆ ದೇವರು, ಮನುಷ್ಯ, ಇವರ ಜ್ಞಾನ ಮಾಡಿಕೊಳ್ಳಲಿಕ್ಕೆ, ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಒಂದು ವಾಕ್ಯವನ್ನ ಯಾರಾದರೂ ಆಡಿದರೆ ಅದಕ್ಕೆ ಅನೇಕ ಅರ್ಥಗಳನ್ನ ಅನೇಕರು ಮಾಡ್ಕೊತಾರೆ. ಅವರವರ ಬುದ್ಧಿಗೆ ಅನುಗುಣವಾಗಿ ವಾಕ್ಯಗಳ, ಶಾಸ್ತ್ರಗಳ ಅರ್ಥವನ್ನ ಮಾಡ್ಕೊತಾರೆ. ಅದೇ ಕಾರ್ಯ ಆಗಿದೆ. ಯಾವ ಯಾವ ಆಚಾರ್ಯರುಗಳು ಬಂದೋ ಅವರೆಲ್ಲರೂ ಸಹ ವೇದವ್ಯಾಸರ ಸೂತ್ರವಾನ್ವಯಕ್ಕೆ ತಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ, ತಮ್ಮ ಯೋಚನಾ ಶಕ್ತಿಗೆ ಅನುಗುಣವಾಗಿ ವ್ಯಾಖ್ಯಾನವನ್ನು ಮಾಡ್ಕೊತಾ ಹೋದರು, ಭಾಷ್ಯಗಳನ್ನು ಬರೀತಾ ಹೋದರು. ಆದರೆ ಎಲ್ಲರೂ ಮಾಡಿದ ಒಂದೇ ಒಂದು ಕಾರ್ಯ ಅಂದರೆ ಸನಾತನ ಸಿದ್ಧಾಂತವನ್ನು ಉಳಿಸುವುದು. ಸನಾತನವಾದ ಸಿದ್ಧಾಂತವನ್ನ ಅನೇಕ ಆಕ್ರಾಂತರುಗಳ ಕಾಲದಲ್ಲಿ ನಾವು ನಿರ್ನಾಮವಾಗಿ ಹೋಗ್ತೇವೆ. ವೇದ ವಾಂಗ್ಮಯ, ವೇದ ರೀತಿಯ, ವೇದದ ಹಾದಿಯಲ್ಲಿ ನಡೀತಕ್ಕಂತಹ ವ್ಯಕ್ತಿಗಳು ಎಲ್ಲವೂ ಸಹ ನಾಶವಾಗಿ ಹೋಗ್ತದೆ ಎನ್ನುವ ಪರಿಸ್ಥಿತಿಯಲ್ಲಿ ನಮ್ಮ ಧರ್ಮವನ್ನ, ನಮ್ಮ ದರ್ಶನವನ್ನ ಜೀವಂತ ಉಳಿಸಿದಂಥವರು ಎಲ್ಲ ಆಚಾರ್ಯರು. ಶಂಕರ, ರಾಮಾನುಜರಾಗಲಿ, ಈವನ್ ಚಾರ್ವಾಕರು, ಮೀಮಾಂಸಕರು, ಅನೇಕ ಜನ ವಲ್ಲಭರು ಎಲ್ಲರೂ ಸಹ ಈ ಧರ್ಮವನ್ನು ಉಳಿಸ್ತಕ್ಕಂತಹ ಕಾರ್ಯವನ್ನ ಮಾಡಿದವರು. ಆದರೆ ವ್ಯತ್ಯಾಸ ಏನು? ಯಾಕೆ ನಾವು ಶ್ರೀಮದಾಚಾರ್ಯರನ್ನ ಸ್ಮರಿಸ್ತೇವೆ ಅಂತಂದರೆ, ನಾನು ಚರ್ಚೆ ಮಾಡ್ತಾ ಇದ್ದೆ. ಒಂದು ವ್ಯಕ್ತಿ ಕಿರೀಟವನ್ನ ಮಾಡಲಿಕ್ಕೆ ಅಂಗಡಿಗೆ ಹೋಗಿರ್ತಾನೆ, ಕಿರೀಟ ಮಾಡಿಸ್ಬೇಕು ಹೋಗ್ತಾನೆ, ಒಂದು ಕಿರೀಟ ಮಾಡಿಸ್ಕೊಂಡು ಬರ್ತಾನೆ. ಅವನು ಕಿರೀಟ ಮಾಡೋದು ಹೇಳಿದ ಹೋಗಿ ಮಾಡಿಕೊಟ್ಟ, ತಗೊಂಡ್ಬಂದ. ಅದನ್ನು ಯಾರಿಗೆ ಹಾಕಬೇಕಾಗಿತ್ತಲ್ಲ ಅವನು ನಾಳೆ ಬಂದ, ಕಾರ್ಯಕ್ರಮ ಆಯ್ತು, ಅವನಿಗೆ ಹಾಕ್ಬೇಕು. ಕಿರೀಟ ಮಾಡಲಿಕ್ಕೆ ಮೊದಲು ಏನು ಮಾಡ್ಬೇಕ್ರಿ? ಅಳತೆ ತಗೋಬೇಕ್ರಿ. ಅವನು ತಲೆ ಅಷ್ಟದ, ಇದು ಕೂಡ್ತದೋ ಇಲ್ಲೋ ವಿಚಾರ ಮಾಡಬೇಕಿಲ್ಲ. ಸುಮ್ಮನೆ ಅಂಗಡಿಗೆ ಹೋಗಿ ಕಿರೀಟ ತಗೊಂಡ್ಬಂದು ಹಾಕ್ಲಿಕ್ಕೆ ತಗೊಂಡ್ಬಂದ ಸಾಲ ಸಣ್ಣದಾಗ್ತ. ಏನ್ ಮಾಡ್ಬೇಕು? ತಲೆ ಕಟ್ ಮಾಡ್ತೀವಿ ಅಂತಂದ. ಅಯ್ಯೋ ನಾರಾಯಣ, ನಮ್ಮ ಬೇಡೋ ಮಾಡಿದ ಕಿಡೂ ಬೇಡ, ಇದೂ ಬೇಡ, ಇದೂ ಬೇಡ ಅಂತ ತಗೊಂಡ ಓಡ್ಬಿಟ್ಟು ಖರೆ. ಉಳಿದ ಎಲ್ಲ ಆಚಾರ್ಯರು ಮಾಡಿದ ಕಾರ್ಯ ಏನು? ಕಿರೀಟ ಮೊದಲು ಮಾಡಿಸಿಬಿಡ್ತಾರೆ. ಅದು ಹೊಂದಿಸ್ಬೇಕಲ್ಲ. ತಮ್ಮ ತಲೆಯಲ್ಲಿ ಇರತಕ್ಕಂತಹ ವಿಚಾರಗಳನ್ನು ಮೊದಲೇ ಹೇಳಿ, ಈ ನಾನು ಹೇಳಿದ ನನ್ನ ವಿಚಾರಗಳು ವೇದವ್ಯಾಸರ ವಾಕ್ಯಗಳಿಗೆ ಪ್ರತಿಸ್ಪಂದನ ಆಗ್ತದೆ. ಅದನ್ನು ಹೊಂದಿಸಲಿಕ್ಕೆ 108 ಮಾಯಾ ಕ್ಷಣಿಕ, ಇವತ್ತಿರ್ತದ ನಾಳೆ ಇರೋದಿಲ್ಲ, ಇರೋ ತನಕ ಮನುಷ್ಯ ಸತ್ತ ಮೇಲೆ ದೇವರು ಏನೇನೋ ಹೇಳಲಿಕ್ಕೆ ಆಗ್ತದೆ. ಇದು ಹೆಂಗದ ಕಾರ್ಯ ಅಂತಂದ್ರೆ ಕಿರೀಟ ಮೊದಲೇ ಮಾಡಿಸಿ ಕಲಿಕೊಂಡ ಶ್ರೀಮದಾಚಾರ್ಯರು ಮೊದಲು ಚಂದಗಳತಿ ತಗೊಂಡು ಚಂದಗೆ ವೇದವ್ಯಾಸ ವಾಂಗ್ಮಯವನ್ನು ನೋಡಿ ಸ್ವತಃ ತಿಳಿದು ವೇದವ್ಯಾಸರಿಂದಲೇ ಕಲಿತು ಎಷ್ಟು ಚಂದಾಗಿ ಅದಕ್ಕೆ ಕೂಡಬೇಕೋ ಅಂತಹ ಕಿರೀಟವನ್ನ, ಭಾಷ್ಯವನ್ನ ರಚನೆ ಮಾಡಿ, ಇದು ಸರಿಯಾದ ರೀತಿಯಲ್ಲಿ ಭಾಷ್ಯ ಬರೆಯುವ, ಕಿರೀಟ ಮಾಡುವ ವಿಧಾನ. ಇದನ್ನು ಮಾಡಿದ ಏಕೈಕ ವ್ಯಕ್ತಿಗಳು ವೇದವ್ಯಾಸರ ವಾಂಗ್ಮಯಕ್ಕೆ ವೇದವ್ಯಾಸರ ಮಾತುಗಳಿಂದಲೇ ವ್ಯಾಖ್ಯಾನವನ್ನು ಬರೆಯುವಂತಹ
ಏಕಮೇವ ಆಚಾರ್ಯರು ಶ್ರೀಮದಾಚಾರ್ಯ. ಇದನ್ನು ನಾವು ತಿಳಿಯಬೇಕು. ಶಬ್ದಗಳಿಗೆ, ವಾಕ್ಯಗಳಿಗೆ ಅನೇಕ ಅರ್ಥಗಳು ಬರ್ತವೆ ಅಂತ ತಲೆಯಲ್ಲಿ ಇದ್ದದ್ದನ್ನೆಲ್ಲ ಹೇಳುವ ಹಾಗೆ ಇಲ್ಲ. ನೀವೇನು ಅರ್ಥವನ್ನು ಹೇಳ್ತಾ ಇದ್ದೀರಿ, ಆ ಅರ್ಥ ಅದನ್ನು ಬರೆದಂತಹ ವ್ಯಕ್ತಿಯ ಮಾತುಗಳಿಂದಲೇ ಸಿದ್ಧವಾಗಿದೆ. ಅದನ್ನು ಮಾಡಿದ್ರೇನು? ಆದ್ದರಿಂದ ಶ್ರೀಮದಾಚಾರ್ಯರನ್ನ ಅದ್ಭುತವಾದಂತಹ, ಅತ್ಯಂತ ಜಗತ್ತಿಗೆ ಪ್ರತಿಸ್ಪರ್ಧಿಯಲ್ಲ, ಅತ್ಯಂತ ಜಗತ್ತಿಗೆ ಹೊಂದಿಕೆಯಾಗತಕ್ಕಂತಹ, ಎಲ್ಲರ ಬುದ್ಧಿಗೆ ಒಪ್ಪಿಗೆಯಾಗತಕ್ಕಂತಹ ಸಿದ್ಧಾಂತಗಳನ್ನು, ಪ್ರಾಕ್ಟಿಕಲ್ ನಾಲೆಜ್ ಅಂತ ಏನು ಕರಿತೀರಿ, ಅತ್ಯಂತ ಪ್ರಾಕ್ಟಿಕಲ್ ಸಿದ್ಧಾಂತ. ನಮಗೆ ತಲೆಗೆ ತಿಳಿಯದೇ ಇರತಕ್ಕಂಥ ವಿಷಯಗಳನ್ನು ಹೇಳೋದಿಲ್ಲ. ಸಣ್ಣ ಬಾಲಕನಿಗೂ ಅರ್ಥವಾಗಬೇಕು ಅಂತಹ ಸರಳವಾದ, ಅಗದಿ ಪ್ರಾಕ್ಟಿಕಲ್ ಆದಂತಹ, ಪ್ರಯೋಗಾತ್ಮಕವಾಗಿ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಬರುತ್ತದೆ ಅಂತಹ ಮಾತುಗಳನ್ನ, ಅಂತಹ ಕಾನ್ಸೆಪ್ಟ್ಗಳನ್ನ ಎಲ್ಲರಿಗೆ ತಿಳಿಯುವ ಹಾಗೆ ತಿಳಿಸಿದ ಆಚಾರ್ಯರು ಶ್ರೀಮದಾಚಾರ್ಯ. ಇದು ಬಹಳ ದೊಡ್ಡದು. ಈ ಕಾರ್ಯ ಅಷ್ಟು ಸುಲಭ ಅಲ್ಲ, ಎಲ್ಲರಿಗೂ ಅರ್ಥವಾಗಬೇಕು. ಬುದ್ಧಿ ಇದ್ದವರಿಗೆ ಅರ್ಥ ಆಗಿತ್ತು, ಸ್ವಲ್ಪ ಬುದ್ಧಿ ಕಡಿಮೆ ಇತ್ತು, ಅರ್ಥ ಆಗಲಿಲ್ಲ ಅಂತ ಆಗಬಾರದು. ಶಾಲೆ ಒಳಗೆ ಮಾಸ್ತರ್ ಇರ್ತಾರೆ, 40 ಹುಡುಗರು ಇರ್ತಾವೆ. ಕೆಲವೊಂದಿಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊತಾರೆ, ಇನ್ನೊಂದಿಷ್ಟು ಮಂದಿಗೆ 2 ಸಲ 3 ಸಲ ಹೇಳಬೇಕಾಗ್ತದೆ, ಇನ್ನೊಂದಿಷ್ಟು 10 ಸಲ ಹೇಳಬೇಕಾಗ್ತದೆ. ಅಂದ್ರೂ ಅರ್ಥ ಆಗ್ತಿರೋದಿಲ್ಲ. ಪ್ರೈವೇಟ್ ಕೇರು ಬೇಕಾಗ್ತದೆ, ನಮ್ಮಂದರೆ ಕಾರ್ಯ ಮಾಡಿಕೊಂಡು. ಆದ್ದರಿಂದ ಈ ರೀತಿಯ ವ್ಯಕ್ತಿಗಳಿಗೆ ಹೆಂಗೆ ಕಲಿಸೋದು ವಿಚಾರ ಸರಳವಾಗಿ. ನೀವು ಮಕ್ಕಳಿಗೆ ದಿನ ಹೇಳ್ತೀರಿ, ಏನು ಚಲೋ ಕೆಲಸ ಮಾಡ, ಕೆಟ್ಟ ಕೆಲಸ ಮಾಡ ಅಂತ ಹೇಳೋದು. ಚಲೋ ಕೆಲಸ ಮಾಡ, ಏನ್ ಚಲೋ ಕೆಲಸ? ಇವತ್ತಿನ ಮಕ್ಕಳು ಭಯಂಕರ ಮುಂದೆ ಹೋದಾಗ ಸುಮ್ಮನೆ ಮಾತು ಕೇಳೋದಿಲ್ಲ, ಹೆಂಗ ಕೇಳೋದು ಡೈರೆಕ್ಟ್ ಆಗಿ. ಚಲೋ ಕೆಲಸ ಅಂದ್ರೆ ಹೇಳ್ತೀವಿ ಮಕ್ಕಳಿಗೆ. 1ನೇಂತ ಹಿಡ್ಕೊಂಡು PhD ತನಕ ಕಲಿತಕ್ಕಂತಹ ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ಕೂಸ ಅದಕ್ಕೆ ಅರ್ಥ ಆಗಬೇಕು. ಒಳ್ಳೆ ಕೆಲಸ ಅಂದ್ರೆ ಏನು? ಹೊಡಿಬಾರ್ದು, ಬಡಿಬಾರ್ದು, ಇನ್ನೊಬ್ಬರ ಪದಾರ್ಥ ತಗೋಬಾರ್ದು, ಸುಳ್ಳು ಬರಬಾರ್ದು. ಏನಂತ ಮಕ್ಕಳು ಅಪ್ಪ ಎಕ್ಸಾಂಪಲ್ ಕೊಡಬೇಡ, ಡೆಫಿನಿಷನ್ ಕೊಡುವಂತ. ಇವೆಲ್ಲ ಎಕ್ಸಾಂಪಲ್ ಆಗುವೆ. ಇವೆಲ್ಲ ಒಳ್ಳೆಯ ಕೆಲಸಕ್ಕೆ ಎಕ್ಸಾಂಪಲ್ ಆದವು. ಡೆಫಿನಿಷನ್ ಏನು, ವ್ಯಾಖ್ಯಾನ ಏನು? ನಾವು ಶಾಲೆ ಮಾಸ್ತರ್ ಮಾಡ್ತಿರ್ತೀವಿ. ವೇದವ್ಯಾಸರ ವಾಂಗ್ಮಯದಲ್ಲಿ ಬಂದಂತಹ ಒಳ್ಳೆಯ ಕಾರ್ಯದ ವ್ಯಾಖ್ಯಾನ ಏನು? ಯಾವ ಕಾರ್ಯವನ್ನ ಮಾಡಿ ಅಭಿಮಾನದಿಂದ ನಾನು ಮಾಡಿದೆ ಅಂತ ಮಕ್ಕಳು ನಿಮ್ಮ ಮುಂದೆ ಬಂದು ಹೇಳ್ತಾರೋ ಅದು ಒಳ್ಳೆ ಕೆಲಸ. ಚಂದದ. ಯಾವ ಕಾರ್ಯವನ್ನ ಮಾಡಿ ನೀನು ಅಭಿಮಾನದಿಂದ ಇನ್ನೊಬ್ಬರ ಮುಂದೆ ಬಿಡು, ನಿನ್ನ ಅಪ್ಪ ಅಮ್ಮನ ಮುಂದೆ ನಾನು ಮಾಡಿದೆ ಅಂತ ಅಭಿಮಾನದಿಂದ ಹೇಳುತ್ತೀಯೋ ಅದು ಒಳ್ಳೆ ಕೆಲಸ. ಯಾವ ಕಾರ್ಯ ಮಾಡಿ ಅಪ್ಪ ಅಮ್ಮನ ಮುಂದೆ ನಾನು ಮಾಡಿದೆ ಅಂತ ಹೇಳಲಿಕ್ಕೆ ಸಂಕೋಚವಾಗ್ತದೆ, ಕೆಟ್ಟ ಕೆಲಸ. ಸಿಂಪಲ್ ಅದ. LKG ಹುಡುಗರಿಗೂ ಹೇಳಿ ಅರ್ಥ ಆಗ್ತದೆ, PhD ಒಂದು ಅರ್ಥ ಆಗ್ತದೆ. ಇದಕ್ಕೆ ವ್ಯಾಖ್ಯಾನ ಅಂತ ಹೇಳ್ತಾರೆ. ಈ ಕಾರ್ಯವನ್ನು ಮಕ್ಕಳ ತಲೆಯಲ್ಲಿ ಮಾಡಬೇಕು. ನಮ್ಮ ಭವಿಷ್ಯ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು ಅಂತಂದರೆ ಮಕ್ಕಳಲ್ಲಿ ಸಂಸ್ಕೃತಿಯನ್ನು ಬೆಳೆಸಿ, ಮಕ್ಕಳಲ್ಲಿ ಸರಿ ತಪ್ಪಿನ ಅರಿವನ್ನು ಮೂಡಿಸಿ, ಪಾಪ ಪುಣ್ಯಗಳ ಅರಿವನ್ನು ತಂದುಕೊಡಿ.
ಕಾಣುವುದಿಲ್ಲ, ಉದ್ಯೋಗ ಕಣ್ಣಿಗೆ ಕಾಣುವುದಿಲ್ಲ. ಮಕ್ಕಳಿಗೆ ಹೇಳ್ತೀರೇನು? ಬಹಳ ಸೂಕ್ಷ್ಮ ಇದೆ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಕನ್ವಿನ್ಸ್ ಮಾಡೋದು. ಅವು ಸರಳ ಅದಾವೆ. ಬದುಕಿದವ ದೇವರು ನೋಡಿಲ್ಲ, ಸತ್ತವ ಬಂದು ಹೇಳಿಲ್ಲ, ಹೆಂಗೆ ನಂಬೋದು? ಸಿಂಪಲ್ ಅದ. ನಮ್ಮ ಕಣ್ಣಿಗೆ ಏನು ಕಾಣುತ್ತದ ಅದನ್ನ ನಾವು ನಂಬ್ತೀವಿ. ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅದು ಸೈನ್ಸ್ಗೆ ಸಂಬಂಧನೇ ಇಲ್ಲ. ಸೈಂಟಿಫಿಕ್ ಆಗಿ ಮೈಕ್ರೋಸ್ಕೋಪ್ ಇಟ್ಕೊಂಡು ನಾವು ಚೆಕ್ ಮಾಡಿದರೂ ಎಲ್ಲೇ ಯಾವುದೇ ಆಟಮ್ ಒಳಗೂ ಪಾಪ ಪುಣ್ಯ ಕಂಡಿಲ್ಲ, ದೇವರು ಕಂಡಿಲ್ಲ. ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ನೋಡು, ಯಾವುದೇ ವ್ಯಕ್ತಿ ಇದ್ದಾನ ಅವನ ಅಸ್ತಿತ್ವವನ್ನ ತಿಳಿಯೋದು ಕೇವಲ ಕಣ್ಣಿಗೆ ಕಾಣುವುದರಿಂದ ಅಲ್ಲ, ಅನುಭವ ಎಂಬ ಸಿದ್ಧಾಂತವನ್ನ ಶ್ರೀಮದಾಚಾರ್ಯರು ಪ್ರಮಾಣ ಅಂತ ಹೇಳ್ತಾರೆ. ಇದು ಎಲ್ಲೂ ಇಲ್ಲ. ಉಳಿದ ಯಾವ ಆಚಾರ್ಯರು ಸಹ ಅನುಭವವನ್ನ ಪ್ರಮಾಣ ಅಂತ ಹೇಳಿಲ್ಲ. ಶ್ರೀಮದಾಚಾರ್ಯರು ಪ್ರಾಕ್ಟಿಕಲ್ ಆಗಿ ಹೇಳುತ್ತಾರೆ, ನಾವು ಕಲಿತ ಜ್ಞಾನದಿಂದ ಜೀವನದಲ್ಲಿ ಮಾಡಿಕೊಂಡಂತ ಅನುಭವ ಇದೊಂದು ಪ್ರಮಾಣ. ಹಿರಿಯರು ಹೇಳಿದಂತಹ, ಹಿರಿಯರು ತಿಳಿಸಿಕೊಟ್ಟಂತಹ ಅವರ ಮಾತುಗಳು ಪ್ರಮಾಣ. ನನಗೆ ನಮ್ಮೊಬ್ಬರೇ ಪ್ರಮಾಣ. ಅವ ಹೇಳ ನಮ್ಮ ಮಾಡ್ಕೊಂಡ ಎಸ್ ಅನುಭವವು ಪ್ರಮಾಣ. ಇದನ್ನ ನಾವು ಮಕ್ಕಳಲ್ಲಿ ಬೆಳೆಸಲೇಬೇಕು. ಯಾಕೆ ಹೇಳ್ತಾ ಇದ್ದೇನೆ ಇವತ್ತು ಅಂತಂದರೆ, ಸರಳವಾಗಿ ದೇವರು ಇಲ್ಲ ಅಂತ ಪ್ರತಿಪಾದನೆ ವಾದ ಮಾಡತಕ್ಕಂತಹ ಮಕ್ಕಳು ಸಿಕ್ಕಾಪಟ್ಟೆ ಆಗಿದೆ. ಯಾಕೆ ಮಾಡಬೇಕು ಒಳ್ಳೆ ಕೆಲಸ? ಯಾರು ನೋಡ್ತಾರೆ? ಎಲ್ಲವ ಸ್ವರ್ಗ ನರಕ ಎಲ್ಲ ಸುಳ್ಳು. ನಿತ್ಯ ನಾವು ಈ ಮಾತುಗಳನ್ನು ಕೇಳುತ್ತೇವೆ. ಬಹಳ ಸೂಕ್ಷ್ಮ ಇದೆ. ಮಕ್ಕಳಿಗೆ ಹೇಗೆ ಹೇಳ್ತೀರಿ ಇದನ್ನ? ದೇವರ ಅಸ್ತಿತ್ವ ಬಹಳ ಸರಳವಾಗಿ ಪ್ರತಿಪಾದನೆ ಮಾಡಬಹುದು. ಉಸಿರಾಡ್ತೀರೋ ಇಲ್ಲ? ಏನು ಉಸಿರಾಡ್ತೀರಿ? ಗಾಳಿಯನ್ನು ಉಸಿರಾಡ್ತೀರಿ. ಎಲ್ಲಿದೆ ಗಾಳಿ? ಕಾಣ್ತಾ ಕಣ್ಣಿಗೆ? ಇಲ್ಲ. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಗಾಳಿಯನ್ನ ಉಸಿರಾಡಿ ನಾವು ಬದುಕ್ತಾ ಇದ್ದೇವೆ. ಹಾಗಾದ್ರೆ ಕಣ್ಣಿಗೆ ಕಾಣದೇ ಇರುವ ದೇವರನ್ನ ನಮಗೆ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಹಂಗೇನು ಆಗ್ತದ? ಗಾಳಿ ಕಣ್ಣಿಗೆ ಕಾಣುದ, ಬಟ್ಟೆ ಹಾರಾಡ್ತಾವು, ಕೂದ ಹಾರಾಡ್ತಾವು, ನಾವು ಫೀಲ್ ಮೈ ಬಂದು ಗಾಳಿ ಬೆಳೀತದ, ದೇವರು ಬಂದು ಬೆಳೆಯೋದಿಲ್ಲ. ನಾಸ್ತಿಕವಾದ ಬಹಳ ಚಂದ. ನಾಸ್ತಿಕತೆ ದೇವರು ಇಲ್ಲ, ದೇವರ ಅಸ್ತಿತ್ವವನ್ನ ಅಲ್ಲಗಳೆಯತಕ್ಕಂತಹ ಸಿದ್ಧಾಂತ. ಅವನು ಬಹಳ ಸಿಂಪಲ್. ಏನು? ಋಣಂ ಕೃತ್ವಾ ಕೃತಂ ಪಿಬೇತ. ಸಾಲ ಮಾಡಿದ್ರು ತುಪ್ಪ ಮರಣಮೇವ ಅಪವರ್ಗ. ಸಾಯೋದೇ ಮೋಕ್ಷ, ಬ್ಯಾಡೆ ಮೋಕ್ಷನೇ ಇಲ್ಲ. ಹೆಚ್ಚುವಲ್ಲ ಆರಾಮ ಅದರ ನಾಳಿಂದ ಆರಾಮ ಚಿಂತೆ ನಿಶ್ಚಿಂತೆ. ಯಾವ ದೇವರಿಲ್ಲ, ಏನೂ ಇಲ್ಲ. ನೀನ ದೇವರು, ನೀ ಇಂಪಾರ್ಟೆಂಟ್, ಬದುಕಬೇಕು, ಆರಾಮ. ಹಿಂಗೆ ಎಲ್ಲರೂ ಅಂದ್ರೆ ಏನಾಗ್ತದೆ? ಪರಸ್ಪರ ಹಿಂಸಾವಿನ ಅಪಕಾರಸ್ಯೈವ ಪ್ರಾಪ್ತೇ. ದೇವರೇ ಇಲ್ಲ, ಪಾಪನೇ ಇಲ್ಲ, ಪುಣ್ಯನೇ ಇಲ್ಲ ಅಂತ ನೀ ಬದುಕುತ್ತಾ ಹೊರಟರೆ ನಿನ್ನ ಮನೆಯಲ್ಲಿ ಇರ್ತಕ್ಕಂತಹ ಸಂಪತ್ತನ್ನ ಇನ್ನೊಬ್ಬ ಬರ್ತಾನೆ, ಹೊಡಿತಾನೆ, ತಗೊಂಡು ಹೋಗ್ತಾನೆ. ಏನಂದ್ರೆ ತಪ್ಪತ್ತಿ ತಪ್ಪು ನೋಡ್ರಿ. ಪಾಪ, ಪುಣ್ಯ, ಧರ್ಮ, ಅಧರ್ಮ, ತಪ್ಪು ಯಾವುವು ಸಹ ಕಣ್ಣಿಗೆ ಕಾಣುವ ವಸ್ತುಗಳೇ ಅಲ್ಲ. ಯಾವ ಕಾಣುವುದಿಲ್ಲ. ಇವ ಇನ್ನೊಬ್ಬ ಹೊಡೆದುಕೊಂಡು ಹೋದ, ಮತ್ತೊಬ್ಬ ಹೋಗ್ತಾನೆ. ನಿತ್ಯ ಇದೇ ಕಾರ್ಯ. ನನಗೆ ಏನು ಬೇಕೋ, ಯಾರಲ್ಲಿ ಅದ ಹೋಗ್ತೇನೆ, ಬಿಡ್ತೇನೆ, ತೊಗೊಂಡ್ಬರ್ತೇನೆ. ಯಾವ ಶಕ್ತಿವಂತರೋ
ಹೀಗಾದ್ರೆ ಜೀವನ ಹೆಂಗ? ಇದನ್ನ ಮಕ್ಕಳಲ್ಲಿ ಬೆಳೆಸಬೇಕು. ಬಹಳ ಸೂಕ್ಷ್ಮ ಸಿದ್ಧಾಂತ. ಧರ್ಮದೇ ಇಲ್ಲ, ದೇವರೇ ಇಲ್ಲ ಅಂತ ಹೋದರೆ ಯಾರಿಗೂ ಇದು ಅನ್ಯಾಯ, ಇದು ತಪ್ಪು ಅಂತ ಹೇಳುವ ಸಾಮಾನ್ಯವಾದಂತಹ ಉಪದೇಶವನ್ನೂ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಇವೆಲ್ಲವುಗಳು ಸಹ ನಿಂತಿರುವುದು ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ. ಎಷ್ಟು ಸೂಕ್ಷ್ಮ ಇದೆ ಜೀವನ ಅಂತಂದ್ರೆ, ನಮ್ಮ ಅಪ್ಪ ಯಾರು ಅನ್ನೋದು ವಿಶ್ವಾಸದ ಮೇಲೆ ನಿಂತುಕೊಂಡಿದ್ದಾರೆ. ನಿಮ್ಮವ್ವ ಹೇಳಬೇಕು, ನಾವು ನಂಬಬೇಕು. ಆಕೆ ಒಬ್ಬರಿಗೆ ಗೊತ್ತು ಯಾರು ನಿಮ್ಮ ಅಪ್ಪ ಅಂತ. ಎಷ್ಟು ಸೂಕ್ಷ್ಮ ಇದೆ. ಹಾಗಾದ್ರೆ ನಮ್ಮ ಜೀವನವೇ ನಂಬಿಕೆಯ ಮೇಲೆ ನಿಂತಿದೆ ಅಂದ ಮೇಲೆ ಒಳ್ಳೆಯ ನಮ್ಮ ಯಾವುದೇ ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ ಎಂದಿಗೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಮಾಡಿ ಬದುಕು ಅಂತ ಹೇಳಿಲ್ಲ. ಹಾಗಾದ್ರೆ ಫಾಲೋ ಮಾಡಲಿಕ್ಕೆ ಏನು ತೊಂದರೆ ನಿಮಗೆ? ಯಾವ ಧರ್ಮ ಅನ್ಯಾಯವನ್ನ ಹೇಳ್ತದೆ, ಇನ್ನೊಬ್ಬರನ್ನ ಮಟ್ಟ ಹಾಕಿ ಬದುಕು ಅಂತ ಹೇಳ್ತದೆ, ಮತಾಂತರ ಮಾಡಿ ಬದುಕು ಅಂತ ಹೇಳ್ತದೆ, ಹಂಗ ಎಲ್ಲಿಯೂ ಸಹ ನಾವು ಹೇಳಿಲ್ಲ. ವಿಚಾರ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು ವಸುಧೈವ ಕುಟುಂಬ. ಯಾರೇ ಹೇಳ್ತಾರೆ? ಒಂದು ಧರ್ಮ ತೆಗೆದುಕೊಂಡು ಬರಲಿ ಈ ರೀತಿಯಾಗಿ. ಇವತ್ತು ಒಂದು ದಿನದಲ್ಲಿ 4-5 ಕೋಟಿ ಜನ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಒಂದೊಂದು ದೇಶದ ಪಾಪ್ಯುಲೇಷನ್ನೇ ಅಷ್ಟಿಲ್ಲ. ಅಷ್ಟು ಶ್ರದ್ಧೆಯಿಂದ ಆ ಒಂದು ಪ್ರಯಾಗರಾಜದ ಕುಂಭಮೇಳದಲ್ಲಿ ಜನ, ಇದು ವಿಶ್ವಾಸ ಅಲ್ಲ, ಅವರಿಗೆ ಒಳ್ಳೆಯದಾಗಿಲ್ಲ, ಆಗಿನಂತೆ ಬರ್ತಿದ್ದಾರೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಎಲ್ಲಿ ಇಳ್ಕೋತೀವಿ ಗೊತ್ತಿಲ್ಲ, ಎಲ್ಲಿ ತಿಂತೇವಿ ಗೊತ್ತಿಲ್ಲ, ಆದರೂ ಆ ವಿಶ್ವಾಸದಿಂದ ಜನ ಬರ್ತಾ ಇದ್ದಾರೆ. ಇದೇ ವಿಶ್ವಾಸ ಜೀವನದ ಭದ್ರವಾದಂತಹ ತಳಹದಿ. ಆ ವಿಶ್ವಾಸವನ್ನು ಮಾಡಲೇಬೇಕು. ಇದೇ ರೀತಿಯಾಗಿ ನಾಸ್ತಿಕರ ಸಿದ್ಧಾಂತವನ್ನು ನಾವು ನಂಬುತ್ತಾ ಹೋದರೆ, ನಾಸ್ತಿಕರ ಮಾತುಗಳನ್ನು ನಂಬುತ್ತಾ ಹೋದರೆ ಜೀವನದಲ್ಲಿ ಬದುಕುವುದು ಕಷ್ಟ. ಜೀವನದಲ್ಲಿ ಆಸ್ತಿಕತೆ ಬೇಕು. ಏನಂದ್ರೆ ಆಸ್ತಿಕತೆ ಅಂದ್ರೆ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಆಸ್ತಿಕತೆ ಅಂದ್ರೆ ಯಾರ ಮೇಲೆ ನಾವು ವಿಶ್ವಾಸವನ್ನ ಮಾಡುತ್ತೇವೆ, ಯಾರನ್ನ ನಾವು ಗೌರವಿಸುತ್ತೇವೆ. ಬಹಳ ಸಿಂಪಲ್ ಆಗಿ ಹೇಳ್ತಾರೆ, ಅನೇನ ಮಮ ಪ್ರಯೋಜನಮಸ್ತಿ, ಇದರಿಂದ ನನಗೆ ಉಪಯೋಗ ಇದೆ. ಅದು ವಸ್ತುನೋ ವ್ಯಕ್ತಿಯ ಸೆಕೆಂಡರಿ. ಆ ವ್ಯಕ್ತಿಯಿಂದ, ಆ ವಸ್ತುವಿನಿಂದ ನನಗೆ ಉಪಯೋಗವಿದೆ ಅಂತ ಯಾವಾಗ ಇದೆ, ಇದೇ ಆಸ್ತಿ. ಇಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡ್ತೀವಿ. ಉಪಯೋಗ ಇಲ್ಲ ಅಂತಂದ್ರೆ ಸಮಾಜ ಬಿಟ್ಬಿಡ್ತೀವಿ. ಯಾವ ವಸ್ತು ನಮಗೆ ಉಪಯೋಗ ಇದೆ, ಹಾಗೆ ಒಳಗೆ 1 kg ಸೌತೆಕಾಯಿ ಬೇಕಾಗ ಚಲೋ ಪ್ಯಾಕ್ ಮಾಡಿ ಸೈಡಿಗೆ ಯಾರೋ ಇಟ್ಟು ಮರ್ತು ಹೋಗ್ಬೇಕು. ಏನ್ ಮಾಡ್ತೀವಿ? ತೊಗೊಂಬರ್ತೀವಿ. ಯಾರೋ ಬಿಟ್ಟು ಯಾರೋ ಮಾಡಿ ಏನಿಲ್ಲ, ಮಟಕ್ಕೆ ತೊಗೊಂಬರ್ತೀವಿ. ಉಳ್ಳಾಗಡ್ಡಿ ಬಿಟ್ಟಿದ್ರು ನಮಗೆ ಸಂಬಂಧ ಬೋಲ್ ನಾವು ಮಟದ ಕೊಟ್ಟಿಗೆ ಕೊಡೋದಿಲ್ಲ, ಬ್ಯಾಡ್ರೆ ಹಾಗೆ ಬರ್ತೀರಿ ನಾ ತೊಗೊಂಬರ್ತೇವೆ. ಯಾವುದನ್ನ ನಾವು ಉಪಯೋಗ ಮಾಡುತ್ತೇವೆ, ಪ್ರಯೋಜನ ಇದೆ, ಆ ವಸ್ತುವನ್ನ, ಆ ವ್ಯಕ್ತಿಯನ್ನ ನಾವು ಕಾಯ್ಕೊಳ್ತೇವೆ. ಯಾವುದಕ್ಕೆ ಉಪಯೋಗ ಇಲ್ಲ ಅದನ್ನು ಬಿಡ್ತೇವೆ. ಬಿಡುವುದೇ ನಾಸ್ತಿಕತೆ. ತಗೊಂಬೋದು ಆಸ್ತಿ. ಇಷ್ಟೇ ಮಕ್ಕಳಿಗೆ ಕಲಿಸ್ತೇವೆ. ಯು ಕ್ಯಾನ್ ನಾಟ್ ಸರ್ವೈವ್ ಅಲೋನ್.
ಆಗುವುದಿಲ್ಲ. ನೀ ನಾಸ್ತಿಕನ ಮಾತಿನ ಹಾಗೆ ಬದುಕ್ತಾ ಹೋದ್ರೆ ಕಪಾಳ ಹೊಡಿತಾರ. ನಾನು ನೀನು ಒಂದ ಅಂತ ಹೇಳ್ಬಿಟ್ಟು ರಾಜನ ಮುಂದೆ ಮಂತ್ರಿಗಳು ಕಪಾಳ ಹೊಡಿತಾರೆ. ಇದು ದೇವರಿಗೆ ನಾನು ನೀನು ಒಂದ ಅಂತೀವಿ. ನೀ ದೊಡ್ಡವಿದ್ದಿ ಕೆಲಸ ಮಾಡಿಕೊಡು ಅಂತ ಕೈ ಮುಕ್ಕೊಂಡು ಹೋಗಿ ನಿಂತುಕೊಂಡ್ರಿ, ಇವು ಸ್ವಲ್ಪ ಮ್ಯಾಲಿನ ಪೋಸ್ಟ್ ಹಿಂದೆ ಮುಂದೆ ನೋಡ್ತಾರೆ. ನಾವು ನೀನು ಒಂದ, ನಾವು ನಿನ್ನ ಹಾಕಿ ಹೋಗ್ತಿದ್ದಾಗ ನಮ್ಗೆ ಹೋಗಿ ಹೋಗೋಣ ಅಂತ ಅಷ್ಟೇ. ಸರಳ ನಮ್ಮ ಅಹಂಕಾರ, ನಮ್ಮ ಸೊಕ್ಕು ನಮ್ಮ ಜೀವನದಲ್ಲಿ ಏಳಿಗೆಯನ್ನ ಮಾಡಿಕೊಡೋದಿಲ್ಲ. ಅದಕ್ಕೆ ಸಮೂಹಂ, ನಾನು ನೀನು ಇಬ್ಬರು ಅನ್ನೋದು ಸಿದ್ಧಾಂತ ತಪ್ಪು. ಹೌದಲ್ಲ? ಸಮೂಹಂ ಯಾವುದು? ನಾನು ನೀನು ಒಂದೇ ಅನ್ನೋರು. ಹೆಸರು ದಿನ ಕತ್ತೀರಿ ಬುದ್ಧಿವಂತರಿದ್ದೀವಿ. ಸೋಹಂ ಅನ್ನೋರೊಬ್ರು, ಅವನೇ ನಾನು ಅನ್ನೋರೊಬ್ರು, ಸಮೂಹಂ ಅನ್ನೋರೊಬ್ರು, ದಾಸೋಹಂ ಅನ್ನೋರು. ಯಾವಾಗ ದಾಸಭಾವನೆ ಇದೆ, ನಮಗಿಂತ ಮೇಲೆ ಇದ್ದಂತಹ ವ್ಯಕ್ತಿಯಲ್ಲಿ ಹೋಗಿ ನಿನಗೆ ಒಳ್ಳೆಯ ಗುಣಗಳಿವೆ, ನಿನಗೆ ಸಾಮರ್ಥ್ಯವಿದೆ, ನನ್ನ ಜೀವನದಲ್ಲಿ ತೊಂದರೆ ಇದೆ, ಸ್ವಲ್ಪ ನನಗೆ ಅನುಕೂಲ ಮಾಡಿಕೊಡು ಅಂತ ಕೇಳಿದರೆ ಅನುಕೂಲ ಮಾಡ್ತಾನೆ. ಅದನ್ನು ಬಿಟ್ಟು ನಾನು ನೀನು ಒಂದೇ, ಏನೂ ಫರಕ್ಕಿಲ್ಲ, ಈಗ ಒಂದು ಸ್ವಲ್ಪ ವ್ಯತ್ಯಾಸ ಅದ, ಆಮೇಲೆ ನೋಡ್ತೇನೆ ನಿನ್ನ ಅಂತಂದ್ರೆ ಬಾಮ್ಮ. ಇದು ಜೀವನದಲ್ಲಿ ಬೆಳೆಯುವ ಹಾಗೆ. ಆಸ್ತಿಕತೆ ಎನ್ನುವುದು ನಮ್ಮ ಜೀವನಕ್ಕೆ ಇನ್ನೊಬ್ಬರಿಂದ ನೋಡಿ ಕಲಿತಕ್ಕಂಥದ್ದು. ಕೌಟಿಲ್ಯ ಈ ಮಾತನ್ನು ಹೇಳ್ತಾನೆ, ತನ್ನ ಅರ್ಥಶಾಸ್ತ್ರದಲ್ಲಿ ಬರೀತಾನೆ, ಇನ್ನೊಬ್ಬರ ಜೀವನವನ್ನು ನೋಡಿ ಕಲಿ. दूसरों की जिंदगी से सीखो, दूसरों की जिंदगी से सीखो. सब कुछ खुद की जिंदगी से सीखना चाहोगे तो तेरी जिंदगी कम पड़ जाएगी. ಎಲ್ಲ ನಿನ್ನ ಜೀವನದಿಂದ, ನಿನ್ನ ಜೀವನದಲ್ಲಿ ಕಲಿಬೇಕು ಅಂತ ನೀನೇ ಸ್ವತಃ ಅನುಭವಿಸಿ ಕಲಿತೇನೆ ಅಂತಂದ್ರೆ ನಿನ್ನ ಜೀವನ ಬಹಳ ಸಣ್ಣದ. ಯಾವಾಗ ಜೀವನ ಪಾಠವನ್ನ ಕಲಿಸ್ತದೆ ಆವಾಗ ನೀವು ಫೇಲ್ ಆಗಿರ್ತೀರಿ. ಜೀವನದಿಂದ ಪಾಠವನ್ನ ಕಲಿಬಾರ್ರಿ. ಯಾಕೆ? ಜೀವನ ಎಷ್ಟು ಡೇಂಜರ್ ಅದ ಅಂತಂದ್ರೆ ಮೊದಲ ಎಕ್ಸಾಮ್ ಕೊಡ್ತಿದ್ರಿ, ಆಮೇಲೆ ಶಿಕ್ಷಣವನ್ನ ಕೊಡ. ಮಾಸ್ಟರ್ ಮೊದಲು ಕಲಿಸ್ತಾನ, ಆಮೇಲೆ ಎಕ್ಸಾಮ್ ಕೊಡ್ತಾರೆ. ಸೊ ವಿ ಆರ್ ಸೇಫ್. ಯಾವುದೋ ಒಬ್ಬ ಅಧಿಕಾರಿ ಮನೆಗೆ ಬಂದು ಹೆಂಡತಿ ಬಂದು ಹೇಳಿದಂತ ಜೀವನ ಪಾಠ ಕಲಿಸ್ತದೆ. ಏನರ್ಥ? ಸಸ್ಪೆಂಡ್ ಆಗ ಲಂಚ ತಗೋತಿದ್ದ ಸಿಕ್ಕಲಿದ್ದ ಅಂತ ಸಿಕ್ಕದ. ಆದ್ದರಿಂದ ಜೀವನ ಪಾಠ ಕಲಿಸ್ತು ಅಂತ ನಾವು ಯಾವಾಗ ಅಂತೇವೆ, ಆವಾಗ ನಾವು ತಪ್ಪನ್ನ ಮಾಡಿ ಸಿಕ್ಕು ಬಿದ್ದು ಜೀವನದಲ್ಲಿ ಅನುತ್ತೀರ್ಣವಾಗಿದ್ದೇವೆ, ಫೇಲ್ ಆಗಿದ್ದೇವೆ. ಇನ್ನೊಬ್ಬರ ಜೀವನವನ್ನು ನೋಡಿ ಸರಿ ತಪ್ಪಿನ ಅರಿವನ್ನ ಮಾಡಿಕೊಂಡು ಜೀವನವನ್ನು ಮಾಡಿ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತ. ಸುಮಧ್ವ ವಿಜಯ ಅಂತ ಟಾಪಿಕ್ ಬರೆದ. ಇದಕ್ಕೆ ಏನರ್ಥ? ನಾನು ಬೇಗತ್ತೆ ಕೊಟ್ಟಿದ್ದ ವಿಷಯಗಳು ಲಿಟ್ರಲ್ ಅರ್ಥ ಏನು? ಒಂದು ಪುಸ್ತಕ ಸುಮಧ್ವ ವಿಜಯ ಅಂತಂದ್ರೆ ನಾಟಕಚಾರ ಮಾಡಿದ್ದು, ಅದು ಸುಮಧ್ವ ವಿಜಯ. ಶಬ್ದಶಃ ಅರ್ಥ ಏನು? ಸು ಒಳ್ಳೆಯದು, ಮಧ್ವ ಮಧ್ವಾಚಾರ್ಯ, ಮ ಜ್ಞಾನ, ಧ ಬಲ. ನೋಡಿ, ಸರಿಯಾದ ಜ್ಞಾನ, ಸರಿಯಾದ ಬಲ, ಇದರಿಂದ ಏನಾಗ್ತದ? ವಿಜಯ ಆಗ್ತದೆ. ಶ್ರೀಮದಾಚಾರ್ಯರು ನಮ್ಮ ಜೀವನಕ್ಕೆ ಯಾವ ರೀತಿಯಾಗಿ ಸರಿಯಾದ ಜ್ಞಾನವನ್ನ, ಸರಿಯಾದ ಬಲವನ್ನ ಹೇಳಿದ್ದಾರೆ ಅದೇ ಮೊದಲು. ಇದರ್ಥ ಬೇಕು.
ಯಾವುದೋ ವ್ಯಕ್ತಿ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಅಂದ್ರೆ ಅದರಿಂದ ನಮಗೇನು ಪ್ರಯೋಜನ ಅಂತ ಮೊದಲು ಕೇಳೋರು ನಾವು. ಸತ್ಯನಾರಾಯಣ ಪೂಜೆ ಹಿಡ್ಕೊಂಡು ಎಲ್ಲದಕ್ಕೂ ಯುದ್ಧ ಮಾಡ್ತಿರಲಿಲ್ಲ. ನಾರದಿಂದ ಕೇಳ್ತಾರ, ಪರಮಾತ್ಮ ನೀನೇನೋ ಹೇಳಿದಿ, ಅದನ್ನು ಮಾಡ್ರಿ ಚಲೋ ಆಗ್ತದೆ, ಎಳೆದಾಗ ಪರದಾಗ ಉದ್ಧಾರ ಆಗ್ತೀರಿ ಅಂತ ಈ ಮನುಷ್ಯರು ಮಾಡೋದು. ಇವೇನು ಕಥೆ ಗೊತ್ತು, ಹಿಂದೆ ಯಾರು ಮಾಡಿದ್ರು, ಅವ್ರಿಗೇನು ಲಾಭ ಆಯ್ತು, ಅವ್ರಿಗೇನಾರ ಲಾಭ ಆಗಿದ್ರೆ ನಾವು ಮಾಡ್ತೇವೆ ಅಂತ. ಅದಕ್ಕೆ ಬರಾಗ ನೀನ ಹೇಳಿದ್ರು, ಹಿಂದೆ ಯಾರು ಮಾಡಿದ್ರು ಅಂದ್ರೆ ಅವ್ರಿಗೇನು ಲಾಭ ಆಯ್ತು. ಇದು ನಮ್ಮ ಬುದ್ಧಿ. ಎಂಥ ಬುದ್ಧಿ ನಮ್ದು? ಫಲವನ್ನ ನೋಡಿ ಕಾರ್ಯ ಪ್ರವೃತ್ತಿ ನಮ್ಮದು. ಸ್ಯಾಲ್ರಿ ನೋಡಿ ಕೆಲಸ ಮಾಡ್ತೀವ್ರಿ ನಾವು. ಸ್ವಾಭಾವಿಕ ಬದುಕಲ್ಲ ಜೀವನದಲ್ಲಿ. ಎಷ್ಟು ಕೊಡ್ತೀರಿ ಮೊದಲೇ ಪ್ರಶ್ನೆ, ಆಮೇಲೆ ಏನಾರ ವಿಚಾರ ಮಾಡ್ತೀವಿ. ನೋಡಿ ಸರ, ದೇವ್ರು ಏನು ಪ್ರೇರಣೆ ಮಾಡ್ತಾನೋ ಅಷ್ಟು ಕೊಡ್ತೇವೆ, ಬರ್ರಿ ನಿಮ್ಮ ಪ್ರೇರಣೆ ನೀವ ಹಿಡ್ಕೊಂಡ್ರೆ ನನ್ನ ಜೀವನ ನಡೆಯೋದಿಲ್ಲ, ಮತ್ತೆ ಯಾವ್ದಾರ ಖರೀದಿ ಅಂತ ಹೇಳಿದ್ರು. ಯಾಕೆ? ನಮಗೊಂದು ಟಾರ್ಗೆಟ್ ಬೇಕು. ಇವತ್ತಿನ ಈ ಯುಗದಲ್ಲಿ ಜೀವನ ನಡೆಸಲಿಕ್ಕೆ ಇಷ್ಟ ಆದರೂ ಬೇಕು. ಹೌದಪ್ಪ, ರಾಜ ಇದ್ದ, ಅವ ಎಲ್ಲ ಬ್ರಾಹ್ಮಣ ರಕ್ಷಣೆ ಮಾಡದಿದ್ದ, ಪಂಡಿತರೆಲ್ಲ ಆಶ್ರಯದಾಗಿದ್ರು, ಎಕ್ಸ್ಟ್ರಾ ಬಂದದ್ದೆಲ್ಲ ಉಪ್ಪಿನಕಾಯಿ ಅನ್ನ ಬರ್ತಿತ್ತು ಅಂದ್ರೆ ಅಡ್ಡಿ ಇಲ್ಲ. ಹಂಗೆ ಎಲ್ಲ ಹೋಗ್ಬೇಕು ನೋಡೋಣ. ಇದಾದರೂ ಅರ್ಥ ಆಗಬೇಕಲ್ಲ, ಜೀವನ ಮುಖ್ಯ ಇದೆ. ಆದ್ದರಿಂದ ಈ ಮಧ್ವ ವಿಜಯ, ಒಳ್ಳೆಯ ಜ್ಞಾನ, ಒಳ್ಳೆಯ ಬಲ, ಯಾವ ಆಚರಣೆಯಿಂದ, ಯಾವ ಶಾಸ್ತ್ರದಿಂದ, ಯಾವ ಶ್ರೀಮದಾಚಾರ್ಯರ ಮಾತುಗಳಿಂದ ನಮಗೆ ಬದುಕಲಿಕ್ಕೆ ಶಕ್ತಿ ಬರ್ತದೆ, ಸರಿಯಾದ ಮಾರ್ಗ, ಸರಿಯಾದ ಹಾದಿ ನಮಗೆ ಸಿಗ್ತದೆ, ಅದೇ ಸುಮಧ್ವ ವಿಜಯ. ನಾವೆಲ್ಲ ಮಾಧ್ವರಲ್ಲ, ನಾವೆಲ್ಲ ಮಾಧ್ವರಿಗೆ ವಿಜಯ ಆಗಬೇಕು. ಎಂಥ ವಿಜಯ ಆಗಬೇಕು? ಸುವಿಜಯ. ಸರಿಯಾದ ಹಾದಿಯಲ್ಲಿ ಸರಿಯಾದ ಜ್ಞಾನವನ್ನು ಮಾಡಿಕೊಂಡು ಜೀವನವನ್ನು ಮಾಡಿ ಸಾರ್ಥಕವಾಗಿ ನಾನು ಬದುಕಿದೆ ಅಂತ 4 ಜನ ಹೇಳುವ ಹಾಗೆ ಆಗಬೇಕು. ಅದೇ ಸುಮಧ್ವ ವಿಜಯ. ಮಾಧ್ವರೆಲ್ಲರೂ ಸಹ ಪ್ರಾಮಾಣಿಕವಾಗಿ ಬದುಕತಕ್ಕಂಥವರು. ಉಳಿದವರು ಅಲ್ಲ ಅಂತ ಹೇಳುತ್ತಿಲ್ಲ. ಎಲ್ಲರೂ ಸಹ ಅವರವರ ಯೋಗ್ಯತಾನುಸಾರವಾಗಿ ಜೀವನದಲ್ಲಿ ಯೋಗ್ಯವಾಗಿ ಬದುಕಬೇಕು ಎಂಬ ಇಚ್ಛೆಯನ್ನ ಹೊಂದಿದವರೇ. ಅದಕ್ಕೆ ಸರಿಯಾದ ಮಾರ್ಗವನ್ನ ಹಾಕಿಕೊಟ್ಟಂತಹ ಆಚಾರ್ಯರು ಶ್ರೀಮದಾಚಾರ್ಯ. ಆದ್ದರಿಂದ ನಾವು ಘಂಟಾಘೋಷವಾಗಿ ಈ ಮಾತನ್ನ ಹೇಳುತ್ತೇವೆ ಅಂತಂದ್ರೆ ಅದರ ಹಿಂದೆ ಶ್ರೀಮದಾಚಾರ್ಯರ ಜ್ಞಾನದ, ಅವರ ಭಾಷ್ಯದ, ಅವರ ವ್ಯಾಖ್ಯಾನಗಳ, ಅವರ ಸ್ತೋತ್ರಗಳ ಬಲ ಇದೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರುಮಾನ ಸಮೀಶನ. ತದಲಂ ಬಿಡು, ಸಾಕು. ಏನು ಲೋಕ ವಿಚಿಂತನೆಯ, ಜಗತ್ತಿನ ಕೆಟ್ಟ ವಿಷಯ ಕಾರಣ ಮಾಡಲಿಕ್ಕೆ ಹೋಗಬೇಡ. ಯಾವುದರಿಂದ ನಿನಗೆ ಪ್ರಯೋಜನ ಇಲ್ಲ ಅದರ ಬಗ್ಗೆ ತಲೆ ಕೆಡಿಸೋಬೇಡ. ಇವಾಗ ಬೆಳಗ್ಗಿಂದ ಟಿವಿ ಮುಂದೆ ಕೂತಾವ್ರಿ ಪಾಪ ಹೇಳೋರೆಲ್ಲ, ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಮತ್ತು ಬಂಗಾರ ಸ್ವಲ್ಪ ಹೆಚ್ಚಿಗೆ ಆಗ್ತಂತ. ನೀವೇನು ಅಂಗಡಿಗೆ ಹೋಗಿಲ್ಲ ಅಂತ ಬರ್ಲಿಕ್ಕಿಲ್ಲ, ಏನೋ ಟೆನ್ಷನ್. ಆ ಬಂಗಾರ ರೇಟ್ ಹೆಚ್ಚಿಗೆ ಆದ ಟೆನ್ಷನ್ಯಾಗ ಉಪ್ಪು ಹಾಕೋದನ್ನ ಖಾರ ಹಾಕೋದು ಸಾರಿಗೆ. ಹೌದಲ್ಲ? ಯಾವುದರಿಂದ ನನಗೆ ಉಪಯೋಗವಿಲ್ಲ ಬಿಡೋಬಾರಾಯ. ತದಲಂ ಬಹುಲೋಕ ವಿಚಿಂತನಯ. ಸಾಕು, ಜಳ ಮಾಡಿ ಹೋಗೋಣ. ನಿನ್ನ ಜೀವನಕ್ಕೆ ಯಾವುದು ಒಳ್ಳೆಯದು, ನಿನ್ನ ಜೀವನಕ್ಕೆ ಯಾವುದು ಬೇಕೋ ಅದರ ಬಗ್ಗೆ ವಿಚಾರ ಮಾಡೋ. ನಿನ್ನ ಜೀವನ ಹೇಗೆ ಒಳ್ಳೆಯದಾಗ್ತದೆ ಇದನ್ನ ಶ್ರೀಮದಾಚಾರ್ಯರು ತದಲಂ ಸಾಕು. ಎಲ್ಲ ವಿಷಯಗಳಲ್ಲಿ ನಿಮ್ಮ ಮೂಗನ್ನ ತೋರಿಸಬೇಕು. ನಿಮಗೆ ಯಾವ ಸಂಬಂಧ ಇಲ್ಲ, ಬಿಡ್ರಿ ಅದನ್ನ.
ಯಾವುದರಿಂದ ನಿಮಗೆ ಲಾಭ ಇಲ್ಲ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂಸ್ಕಾರಕ್ಕೆ, ನಿಮ್ಮ ಜ್ಞಾನಕ್ಕೆ ಉಪಯೋಗವಿಲ್ಲ, ಅದನ್ನು ಮಾತಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವನಕ್ಕೆ ಬಂದಾಗ ಹೇಗೆ ಟ್ಯಾಕಲ್ ಮಾಡಬೇಕು, ಅದಕ್ಕೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬೇಕು ಅಂತ ದೇವರೇ ತೋರಿಸ್ತಾನೆ ಮಾರ್ಗವನ್ನ. ನೀವು ಸರಿಯಾದ ಹಾದಿಯಲ್ಲಿ ಇರಲಿ ಸಾಕು, ದೇವರ ಕೈ ಹಿಡಿತ. ಈ ವಿಶ್ವಾಸವನ್ನ, ಜ್ಞಾನದಲ್ಲಿ ವಿಶ್ವಾಸವನ್ನ ಮಾಡಿ ಜೀವನದಲ್ಲಿ ಮುಂದೆ ಹೋಗುವ ವಿಶ್ವಾಸವನ್ನ ತಂದುಕೊಟ್ಟವರು ಶ್ರೀಮದಾಚಾರ್ಯ. ಮುಕ್ತರಾಗಲಿಕ್ಕೆ ಸಾಯ್ದ ಕೆಲವೊಬ್ಬರಿಗೆ ಸತ್ರ ಮುಕ್ತಿ ಅಂತ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ನೀವು ಸಾಧನೆ ಮಾಡಬೇಕು ಎಂಬ ಕಾರ್ಯವನ್ನ ಸಾಧಿಸಿದರೆ ಅದೇ ಮುಕ್ತಿ. ಕಂಡದ್ದೆಲ್ಲ ಗಮನಾಭನ ಮುಕ್ತಿ, ಉಂಡು ಉಂಡದ್ದೆಲ್ಲ ವಿಷ್ಣು ಪೂಜೆ. ಇದು ಶ್ರೀಮದಾಚಾರ್ಯ ಸಿದ್ಧಾಂತ. ದೇವರು ಹೆಂಗಿದ್ದಾನೆ, ಎಲ್ಲಿದ್ದಾನೆ, ಎಲ್ಲ ಗುಡೇಗಿರಿ, ಎಲ್ಲರಲ್ಲಿ ಇದ್ದಾನೆ, ಎಲ್ಲರಲ್ಲಿ ಇಲ್ಲ. ಅನುಸಂಧಾನವನ್ನು ಮಾಡಿ ನಮಗೆ ಆ ಅನುಸಂಧಾನ ಬರೋದಿಲ್ಲ. ಆದ್ದರಿಂದ ನಮಗೆ ದೇವಸ್ಥಾನ ಬೇಕು, ಮಠಗಳು ಬೇಕು. ಯಾಕೆ? ನಮಗೆ ಕಣ್ಣು ಮುಚ್ಚಿಬಿಟ್ರೆ ದೇವರು ಬಿಟ್ಟು ಎಲ್ಲರೂ ಬರ್ತಾರೆ. ದೇವರೇ ನೋಡಬೇಕು. ಒಂದು 10 ಗಾಯತ್ರಿ ಮಂತ್ರ ಮಾಡಿ ಕಣ್ಣು ಮುಚ್ಚಿರ್ತಾವ್ರಿ ಪಾಪ. ಇವು ತಲೆಯಾಗ ಬರಬಾರದೆಲ್ಲ ಬಂದು ಹೋಗಿರ್ತಾರೆ. ದೇವರ ಹೊತ್ತ ಬಂದು ಹಂಗಂದ್ರೆ ಕಣ್ಣು ಮುಚ್ಚಬಾರದು. ಅದಕ್ಕೆ ಮುಂದೆ ದೇವರು ನೋಡಿಕೊಂಡ ಜಪ ಏನ್ ತಪ್ಪಿಲ್ಲ. ಯಾವಾಗ ಕಣ್ಣು ಮುಚ್ಚಿದಾಗ ನಿನಗೆ ದೇವರು ಕಾಣೋದಿಲ್ಲ. ಕಣ್ಣು ಮುಚ್ಚಿ ಜಪ ಮಾಡೋ ಕಾರಣ ಇಲ್ಲ. ಹಾಗೆ ಪ್ರತೀಕ ಬೇಕು, ಬೃಂದಾವನಗಳು ಬೇಕು, ಕಣ್ಣಿಗೆ ಕಾಣುವ ದೇವತಾ ಪ್ರತಿಮೆ ಬೇಕು. ಯಾಕೆ? ಭಕ್ತಿ ಬರಲಿಕ್ಕೆ. ಎಲ್ಲರಲ್ಲಿ ಇರುವ ದೇವರನ್ನು ನೋಡುವ ಸಾಮರ್ಥ್ಯ ನಮಗಿಲ್ಲ. ಆದ್ದರಿಂದ ದೇವಸ್ಥಾನವೂ ಬೇಕು, ಮಠ ಮಂದಿರಗಳು ಬೇಕು, ಹಿರಿಯರು ಬೇಕು, ಗುರುಗಳು ಬೇಕು. ಇದನ್ನ ತಿಳಿಸಿಕೊಟ್ಟಂತವರು ಶ್ರೀಮದಾಚಾರ್ಯ. ನಿರ್ಗುಣ ನಿರಾಕಾರ ಅನ್ಕೋತ ಹೊರಟ್ರಿ ಅಂತಂದ್ರೆ ಯಾರು ಉಪಾಸನ ಮಾಡೋದು? ಸಾಧ್ಯವಿಲ್ಲ. ಮನುಷ್ಯರ ಬುದ್ಧಿ ಆ ಮಟ್ಟಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರಲ್ಲಿ ಇರುವ ದೇವರನ್ನ ಕಂಡು ಉಪಾಸನೆ ಮಾಡುವ ಸಾಮರ್ಥ್ಯ ನಮಗಿಲ್ಲ. ಆದ್ದರಿಂದ ನಮಗೆ ದೇವತಾ ಪ್ರತೀಕಗಳು, ದೇವಸ್ಥಾನಗಳು ಬೇಕು, ಗುರು ಹಿರಿಯರು ಬೇಕು. ದೇವರು ಯಾವಾಗಲೂ ಸಹ ಶಂಖಚಕ್ರ ಹಿಡ್ಕೊಂಡು ನಿಮ್ಮ ಆಪತ್ತಿಗೆ ಬಂದು ನಾನಾ ದೇವರು ಅಂತ ರಕ್ಷಣೆ ಮಾಡೋದಿಲ್ಲ ಅಂತ ಶ್ರೀಮದಾಚಾರ್ಯ. ತದಾತ್ಮಾನಂ ಸೃಜಾಮ್ಯಹಂ ಅಂತಾನೆ ಪರಮಾತ್ಮ ಅಲ್ವಾ? ತದಾತ್ಮಾನಂ ಸೃಜಾಮ್ಯಹಂ. ಯಾವಾತ್ಮ? ಜೀವಾತ್ಮನ ಪರಮಾತ್ಮ ಹೇಳಿದ. ಯಾವುದೋ ವ್ಯಕ್ತಿಗಳ ರೂಪದಲ್ಲಿಯೂ ದೇವರು ಬರಬಹುದು. ನಿಮ್ಮ ಕಠಿಣವಾದ ಪರಿಸ್ಥಿತಿಯಲ್ಲಿ ಯಾವ ವ್ಯಕ್ತಿ ಸಹಾಯಕ್ಕೆ ಬರ್ತಾನೆ ಅವನೇ ದೇವರು. ಅವನಿಂದ ಸಹಾಯವನ್ನು ಸ್ವೀಕಾರ ಮಾಡುವ ಔದಾರ್ಯದಲ್ಲಿ ನಿನ್ನೆ ಕಾಡಿದ ಮರ ದೇವರಿದ್ದಾನ, ಎಲ್ಲಿದ್ದಾನೆ, ಏನು ಕಂಡಿದೆ ದೇವ್ರನ್ನ, ಯಾವ ರೂಪದಾಗ ಬರ್ತಾನ ಅಂತ ನಿಮಗೆ ಗೊತ್ತಲ್ಲ. ಮತ್ತೆ ಹೇಳ್ತಾರೆ ಯಾವ ರೂಪದಲ್ಲಿ ಬಂದಿದ್ದಾನೆ, ಯಾರನ್ನ ದೇವರು ಕಳಿಸಿದಾನೆ ಗೊತ್ತಿಲ್ಲ ನಿನಗೆ. ಎಲ್ಲ ವ್ಯಕ್ತಿಗಳನ್ನ ಜೀವನದಲ್ಲಿ ಹಚ್ಚಿಕೋ. ಯಾರ್ಯಾರು ಸಹಾಯಕ್ಕೆ ಬರ್ತಾರೆ ಅವರೇ ದೇವರು ಎನ್ನುವ ಭಾವನೆಯಿಂದ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನ, ಸಹಾಯವನ್ನ ಸ್ವೀಕಾರ ಮಾಡಿ. ನೀ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ದೇವರು ಸಹಾಯಕನಾಗುವುದಿಲ್ಲ. ಸಾಧ್ಯನೇ? ಇದು ಭೀಮಸೇನ ದೇವ ಸಿದ್ಧಾಂತ. ಪ್ರಯತ್ನವೇಕ ಮಂತ್ರತೋ ವಿಧಾಯ ಭೂತಿ ಮಾತೃಮಃ. ನೀವು ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ದೇವರು ಸಹಾಯಕರಾಗೋದಿಲ್ಲ. ನಾವು ಕಥೆಯನ್ನು ಯಾವಾಗ ಹೇಳ್ತೇವೆ, ಒಬ್ಬ ವ್ಯಕ್ತಿ ಮಹಾ ಭಕ್ತಿವಂತ, ಅತ್ಯಂತ ಸದಾಚಾರಿ, ದೇವರಲ್ಲಿ ಅನನ್ಯವಾದಂತಹ ವಿಶ್ವಾಸವನ್ನ ಮಾಡಿ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ತನ್ನ ಮನೆಯಲ್ಲಿ ಕೂತಿದ್ದಾನೆ. ಭಯಂಕರವಾದ ಮಳೆ, ಧೋ ಧೋ ಧೋ
ಹೋದೋ ಮಳೆ ನದಿ ಪ್ರಾಂತ, ಮಹಾಪುರ ಬಂದಿದೆ, ಅರ್ಧ ಮನೆ ಮುಳುಗಿದೆ. ಈ ಬ್ರಾಹ್ಮಣ ಮನೆಯ ಮೇಲೆ ಹತ್ತಿ ನಿಂತ್ಕೊಂಡ, ಮನೆಯ ಮೇಲೆ ಹತ್ತಿ ನಿಂತ್ಕೊಂಡಿದ್ದಾನೆ. ಅವರಿಗೆ ವಿಶ್ವಾಸ ಏನು, ನನ್ನನ್ನ ದೇವ ರಕ್ಷಣೆ ಮಾಡಿ, ನಾ ನಿತ್ಯ ಉಪಾಸನ, ಸಂಧ್ಯಾ ವಂದನೆ, ದೇವರ ಪೂಜಾ, ಬ್ರಾಹ್ಮಣರ ಭೋಜನ ಎಲ್ಲ ಮಾಡ್ತೇನೆ. ಇಷ್ಟೆಲ್ಲ ಮಾಡತಕ್ಕಂತಹ ನನಗೆ ದೇವರು ಸಹಾಯ ಮಾಡಿಯೇ ಮಾಡ್ತಾನೆ. ವಿಶ್ವಾಸ. ಮನೆಯ ಮೇಲೆ ನಿಂತುಕೊಂಡಿದ್ದಾನೆ ಒಬ್ಬ ಹಡಗಡ್ಡ ನಡೆಸ್ತಕ್ಕಂಥ ವ್ಯಕ್ತಿ, ಮೀನುಗಾರ ಬರ್ತಾನೆ. ಸ್ವಾಮಿ, ಮಳೆ ಬಹಳ ಜೋರಾಗ್ತಾ ಐತಿ, ಮಹಾಪುರ ಬಂದೈತಿ, ನನ್ನ ಕಡೆ ಬೋಟ್ ಐತಿ, ಬರ್ರಿ ದಂಡಿ ಹಚ್ತೇನೆ. ನಡು ಮನೆಯೊಂದು ಸುತ್ತಲೂ ನೀರು ಆವರಿಸಿದೆ. ಬ್ರಾಹ್ಮಣಂದ, ನಿನ್ ಸಹಾಯ ಬ್ಯಾಡ, ನನಗ ದೇವರಿಂದ ರಕ್ಷಣೆ ಮಾಡ್ತಾನ. ವಿಶ್ವಾಸ. ಮಳೆ ಮುಂದುವರಿತು, ಇಡೀ ಮನೆ ಮುಳುಗ್ತು. ಅದ್ರ ಮೇಲೆ ಒಂದು ಗಿಡ ಇತ್ತು, ಗಿಡ ನಿಂತ್ಕೊಂಡ. ಮತ್ತೊಬ್ಬ ಬಂದ, ಗಿಡದ ಮೇಲೆ ಕೂತಿರಾಚಾರ, ಇದೇನು ಮಳೆ ಕಡಿಮೆ ಆಗೋ ಚಾನ್ಸಸ್ ಇಲ್ಲ, ಬರೀ ನನ್ನ ಕಡೆ ಬೋಟ್ ಐತಿ, ಅಟ್ಟ ಮುಟ್ಟಿಸ್ತೇನೆ, ನಿನ್ನ ಸಹಾಯ ಬೇಡ, ದೇವರಿಂದ ರಕ್ಷಣೆ ಮಾಡೋಣ. ಮತ್ತೆ ಮಳೆ ಮುಂದುವರಿತು, ಗಿಡ ಮುಳುಗಲಿಕ್ಕೆ ಹತ್ತು, ಒಂದೇ ಒಂದು ತುದಿನ ನಿಂತ್ಕೊಂಡಿದ್ದಾನೆ. ಮತ್ತೊಬ್ಬ ಬಂದ, ಇದ ಕೊನೆ, ಮುಂದೆ ಜುಮ್ಮೆ ಬರ್ತೀರೋ ಬರ್ರಿ, ನಿನ್ನ ಸಹಾಯ, ವಿಶ್ವಾಸ ನೋಡ್ರಿ, ನಿನ್ನ ಸಹಾಯ ಬೇಡ, ದೇವರಿಂದ ರಕ್ಷಣೆ ಮಾಡಿ. ಅವನು ಹೋದ. ಮಳೆ ಮುಂದುವರಿಯಿತು, ಗಿಡ ಮುಳುಗಿತು, ನಾನು ಮುಳುಗಿದ, ಸತ್ವ. ಒಳ್ಳೆ ಕರ್ಮಗಳನ್ನು ಮಾಡಿದ್ದ, ದೇವರು ಕಷ್ಟ ಬಂದು ಕಡೆ ಬೈಲಿಕ್ಕೆ ಶುರು ಮಾಡಿದ. ನಾ ಏನ್ ಕಡಿಮೆ ಮಾಡಿದ್ನು ನಿನಗ? 3 ಸಂಧ್ಯಾ ವಂದನೆ ಬಿಟ್ಟಿದ್ನ್ಯಾ, ಜಪ ಬಿಟ್ಟಿದ್ನ್ಯಾ, ತಪ ಬಿಟ್ಟಿದ್ನ್ಯಾ, ಪೂಜೆ ಬಿಟ್ಟಿದ್ನ್ಯಾ, ನಿತ್ಯ ನಿನಗೆ ಪಚಕರ್ಪ ಕೇಶವ ಹಾಕಿ ತಿಕ್ಕಿ ತಿಕ್ಕಿ ಕೈ ಸಂಸ್ಕೃತ ಮಾಡಿ ಮಾಡಿದಾಗ ದಿನ ಅಭಿಷೇಕ ಮಾಡೀನಿ, ಬಂದ ಗ್ರೌಂಡಕ್ಕೆ ಹಾಕಿನಿ, ನನ್ನ ಕಮಾಡಲಿಲ್ಲ. ದೇವ್ರ ನಕ್ಕ, ಅಲ್ಲೋ 3 ಸಲ ಬಂದೆವೋ, 3 ಸಲ ಬಂದೆ ರಕ್ಷಣೆ ಮಾಡಲಿಕ್ಕೆ, ನೀನೇ ಪ್ರಯತ್ನ ಮಾಡಲಿಲ್ಲ ಬದುಕಲಿಕ್ಕೆ ಅಂತಂದ್ರೆ ನಾನು ರಕ್ಷಣೆ ಮಾಡಲಿಲ್ಲ. ನೀನು ಗೊತ್ತಿಲ್ಲ ಹೆಂಗಿದ್ದೇನೆ ಅಂತ, ನೀನು ಫೋಟೋ ನೋಡಿಲ್ಲ ಹೆಂಗಿದ್ದೇನೆ ತಿಳ್ಕೊಂಡಿದ್ದೀನಿ, ಹಾಗಿಲ್ಲ. ಶಂಕಾಚಕ್ರ ಹಿಡ್ಕೊಂಡು ಮಾಡಿದ್ದೀನಿ ಅಂತ ನೀ ಸೃಷ್ಟಿ ಮಾಡಿಕೊಂಡಿ. ನಾನು ಹೇಳಿದೆ ತದಾತ್ಮಾನಂ ಸೃಜಾಮಿ, ನಾನು ನಿಮ್ಮ ಕೆಟ್ಟ ಪರಿಸ್ಥಿತಿಗಳಲ್ಲಿ ವ್ಯಕ್ತಿಗಳನ್ನು ಕಳಿಸ್ತೇನೆ ಸಹಾಯಕ್ಕೆ. ನೀವು ಆ ವ್ಯಕ್ತಿಗಳನ್ನ ಸೊಕ್ಕಿನಿಂದ ತಿರಸ್ಕಾರ ಮಾಡಿದರೆ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮನುಷ್ಯ ಸಮಾಜ ಜೀವಿ ಅಂತ ಕರಿತೇವೆ. ನಮಗೆ ಮಕ್ಕಳು ಎಲ್ಲೋ ದೂರ ಇರ್ತಾವೆ, ಆಪತ್ನಾಗ ಮೊದಲು ಆಗೋರು ಬಾಜು ಮನೆಯವರು, ಅವ್ರು ಹಚ್ಕೋರಿ ಮೊದಲು. ಮಕ್ಕಳು ಬರೋದಿಲ್ಲ ಆಪತ್ನಾಗ, ಸೊಕ್ಕು ತೋರಿಸ್ಬಾರ್ರಿ. ಯಾವ ಜಾತಿ ಹಚ್ಕೊಂಡ್ರೆ ಅವರೇ ಬರ್ತಾರೆ. ಬಂದೆ ದೊಡ್ಡ ಸಿದ್ಧಾಂತ ಶ್ರೀಮದಾಚಾರ್ಯ, ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಉಂಡು ಹುಟ್ಟದ್ದೆಲ್ಲ ನಮ್ಮ ಜೀವನ ಸಾರ್ಥಕವಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ಸಹಾಯವನ್ನು ತುಚ್ಛವಾಗಿಕೊಂಡು ಅವನನ್ನು ಹೀಯಾಳಿಸಿ, ನೀಯನ ಸಹಾಯ ಮಾಡಲಿಕ್ಕೆ ನಮಗೆ ಬೈದು ನಿಮ್ಮ ಸೊಕ್ಕಿನಿಂದ ನೀವು ಬದುಕಿದರೆ ಸರ್ವಥಾ ದೇವರು ಸಹಾಯವನ್ನು ಮಾಡೋದಿಲ್ಲ. ಇದನ್ನೇ ಹೇಳ್ತೇವೆ, ಪ್ರಯತ್ನ ಮೇಕಮಗ್ರತೋ ವಿಧಾಯ ಭೂತಿ. ನಮ್ಮ ಪ್ರಾಮಾಣಿಕ ಪ್ರಯತ್ನ, ಬದುಕಬೇಕು ಎನ್ನುವ ನಮ್ಮ ಪ್ರಾಮಾಣಿಕ ಪ್ರಯತ್ನ ಜೀವನದಲ್ಲಿ ಸರಿಯಾಗಿ ಬದುಕಲಿಕ್ಕೆ ಆಗ್ತದೆ. ನೀವೇ ಪ್ರಯತ್ನ ಮಾಡಲಿಲ್ಲ ಅಂದರೆ ದೇವರು ನಿಮಗೆ ಸಹಾಯವನ್ನ ಮಾಡೋದಿಲ್ಲ. ಆದ್ದರಿಂದ ಇಷ್ಟು ಪ್ರಾಕ್ಟಿಕಲ್ ಆದಂತಹ ಸಿದ್ಧಾಂತವನ್ನ ಜಗತ್ತಿಗೆ ಕೊಟ್ಟು ಎಲ್ಲರೂ ಬದುಕಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಎನ್ನುವ ಏಕೈಕ ದರ್ಶನ, ಏಕೈಕ ಆಚಾರ್ಯರು ಶ್ರೀಮದಾಚಾರ್ಯ.
ಇದನ್ನು ಯಾವಾಗ ನಾವು ತಿಳಿತೇವೆ ಅವತ್ತು ಜೀವನ ಸುಖವಾಗಿ ನಾವು ಸಹ 4 ಜನರ ಮುಂದೆ ನಿಂತು ನಾನು ಜೀವನವನ್ನ ಮಾಡಿದೆ, ಸರಿಯಾಗಿ ಜೀವನವನ್ನ ಮಾಡಿದೆ, ಸರಿಯಾದ ಹಾದಿಯಲ್ಲಿ ನಾನು ನಡೆದೆ ಅಂತ ಅಭಿಮಾನದಿಂದ ಇನ್ನೊಬ್ಬರ ಮುಂದೆ ಹೇಳುವ ಹಾಗೆ 4 ಜನ ನೀನು ಹೋದ ಮೇಲೆ ಯೋಗ್ಯವಾಗಿ ಬದುಕಿದ ಎನ್ನುವುದನ್ನ ತಿಳಿಸುವ ಹಾಗೆ ಜೀವನವನ್ನು ನಾವು ಮಾಡುತ್ತೇವೆ, ಇದರ ಸಂಶಯ ಇಲ್ಲ ಅಂತ ಇದು ಶ್ರೀಮದಾಚಾರ್ಯರ. ಮುಂದಿನ 5 ದಿನಗಳಲ್ಲಿ ಇದನ್ನೇ ನಾವು ನೋಡುತ್ತಾ ಹೋಗ್ತೇವೆ. ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ ಸುಮಧ್ವ ವಿಜಯದ ಶುರುಗಳಲ್ಲಿಯೂ ಸಹ ಸಿದ್ಧಾಂತವನ್ನು ನೋಡುತ್ತೇವೆ. ಜೀವನದಲ್ಲಿ ಬದುಕಬೇಕಾಗುವ ಅನೇಕ ಸಣ್ಣ ಸಣ್ಣ ವಿಷಯಗಳನ್ನು ಯಾವ ರೀತಿಯಾಗಿ ಶ್ರೀಮದಾಚಾರ್ಯರು ಅನುವಾದವನ್ನು ಮಾಡ್ತಾರೆ, ತಿಳಿಸ್ತಾರೆ, ಯಾವ ರೀತಿಯಾಗಿ ಜೀವನವನ್ನು ಕಟ್ಟಿಕೊಳ್ಳಬೇಕು, ಇವುಗಳ ವಿಷಯಗಳ ಬಗ್ಗೆ ಕೆಲವು ಮಾತುಗಳನ್ನು ತಿಳಿಸುವ ಪ್ರಯತ್ನವನ್ನು ಈ 6 ದಿನಗಳ ಈ ಜ್ಞಾನದಲ್ಲಿ ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ ಅಷ್ಟೇ. ಇದು ಪೀಠಿಕಾ, ಏನು ಕಲಿತೇವೆ ಅಂತ. ಸಮಯವೂ ಕಡಿಮೆ, ಬುದ್ಧಿಯೂ ಕಡಿಮೆ. ಗುರುಗಳ ಅಂತಃಕರಣ ಅವರು ಮಾತಾಡಬೇಕು, ಮಾತಾಡುವಂಥ ಆಶೀರ್ವಾದವನ್ನು ಮಾಡಿ ಕೊಟ್ಟಿದ್ದಕ್ಕೆ 2 ಮಾತುಗಳನ್ನು ಮಾಡುತ್ತೇನೆ ವಿನಃ ನಾ ಶಾಣೆ ಅಂತ ಗೊತ್ತಿಲ್ಲ. ಇಲ್ಲೇ ಆ ಗುರುಗಳ ಆಶೀರ್ವಾದದ ಬಲದಿಂದ 2 ಮಾತುಗಳನ್ನು ಆಡುತ್ತೇನೆ. ಒಳ್ಳೆಯವಾಗಿದ್ದರೆ ಅದು ಗುರುಗಳ ಮಾತುಗಳು. ಏನೋ ಮಾತಾಡಿದ ನಮ್ಮ ಬುದ್ಧಿಯ ಮಾನ್ಯತೆ ಅಂತ ಹೇಳ್ತಾರೆ. 5 ದಿನಗಳವರೆಗೆ ಸರಿಯಾಗಿ ನಾವು ಶಾಲೆ ಮಾಸ್ತರ್ ರೈಟ್ ಟೈಮ್ ಮುಗಿಸ್ತೀವಿ. ಪಾಪ ಹೆಣ್ಮಕ್ಳು ಮನೆಗೆ ಹೋಗಿ ಮತ್ತು ಕುಕ್ಕರ್ ಇಟ್ಟು ಅಡುಗೆ ಮಾಡೋಕ್ಕಾಗ್ತದೆ ಹೊತ್ತು ನನಗೆ ಗೊತ್ತದೆ. ಆದ್ದರಿಂದ ಸರಿಯಾಗಿ 7:30ಗೆ ಮುಗಿಸ್ತೀವಿ. 1 ನಿಮಿಷ ಮೊದಲು ಮುಗಿಸ್ತೇನೆ. ನಾವು ಶಾಲೆ ಮಾಸ್ತರ್ 45 ಮಿನಿಟ್ಸ್ ಬಿಟ್ಟು ಮಾಡಿ ಹೆಚ್ಚಿಗೆ ಹೇಳಲಿಕ್ಕೂ ಕೊಡೋದು ಮುಗಿಸೋಬೇಕು. ಆದ್ದರಿಂದ ಸರಿಯಾಗಿ 6:30ಯಿಂದ 7:30 ಅವಶ್ಯವಾಗಿ ಅನುಕೂಲ ಇದ್ದವರು ಬಂದು ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಪ್ರಾಯ ಮಠ ನವನಗರದಲ್ಲಿ ವಿಶೇಷವಾಗಿ ಜ್ಞಾನ ನಡೀತಲೇ ಇರ್ತವೆ. ನಮಗೂ ಈ ಸಲ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅಂದರೆ ಅವಶ್ಯವಾಗಿ ವಿಮಾನದಿಂದ ಈ ಕಾಣಿಸಿಕೊಡ್ತೇವೆ ಅಂತ ಹೇಳ್ತಾ ನಾನು ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮಕ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ಶ್ರೀಕೃಷ್ಣ ಪರಮಸ್ತು.